ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಕ್ಕತ್ತಾಗಿದ್ದೀರಾ ಅಲ್ವಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನ ಆಯಿತು ವ್ಲಾಗ್ನ ಹಾಕಿ. ಸೊ ಬ್ಯುಸಿ ಅದು ಇದು ಕೆಲಸ ಅಂತ ವ್ಲಾಗ್ ಮಾಡೋಕ್ಕೂ ಆಗಿರಲಿಲ್ಲ, ಅಪ್ಲೋಡ್ ಮಾಡೋಕ್ಕೂ ಆಗಿರಲಿಲ್ಲ. ಇವತ್ತು ಸ್ಪೆಷಲ್ ಡೇ ಅಲ್ವಾ, ಸೊ ಇವತ್ತಾದ್ರೂ ವ್ಲಾಗ್ ಮಾಡಿಬಿಟ್ಟು ಹಾಗೆ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೂ ಈ ವ್ಲಾಗ್ ಬರೋದು ಮೋಸ್ಟ್ಲಿ 1 ವೀಕ್ ಲೇಟ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಎಡಿಟ್ ಮಾಡೋಕ್ಕೆಲ್ಲ ಟೈಮ್ ಇಲ್ಲ, ನೋಡೋಣ ಯಾವಾಗ ಬರುತ್ತೆ ಅಂತ. ಇವಾಗ ಆಲ್ಮೋಸ್ಟ್ ಎಲ್ರಿಗೂ ಎಕ್ಸಾಮ್ ನಡೀತಿದೆ. ಯೂನಿಫಾರ್ಮ್ ಅಂತೂ ಕಂಪಲ್ಸರಿ. ನಮ್ಮ ಹೇಮಲ್ಲಂತೂ ಈ ಟೈಮಲ್ಲೇ ಲೇಟಾಗಿ ಎದ್ದೇಳ್ತಾನೆ. ಸೊ ಅವನು ಎದ್ಮೇಲೆ ನೀಟಾಗಿ ಡ್ರೆಸ್ ಮಾಡಿ ಕಳಿಸೋದಿದೆಯಲ್ಲ, ಅಬ್ಬಬ್ಬಾ, ಅದರಲ್ಲೂ ನಮ್ಮ ಚೋಟು ಎದ್ಮೇಲಂತೂ ಇನ್ನೂ ಕಷ್ಟ ಆಗುತ್ತೆ. ಅವನೂ ಸಂಭಾಳಿಸ್ಕೊಂಡ ಇವನು ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋ ಅಷ್ಟರೊಳಗಡೆ ಯಪ್ಪ ಸಾಕಪ್ಪ ಸಾಕು ಅಂತ ಅನಿಸ್ಬಿಡುತ್ತೆ ನನಗಂತೂ. 2 ಮಕ್ಕಳು ಇರೋ ಅಮ್ಮಂದಿರಿಗಂತೂ ಈ ಕಷ್ಟ ಖಂಡಿತ ಗೊತ್ತಾಗುತ್ತೆ. ಚಿನ್ನಿ ಮಾನ್ ಬೈತಾರೆ. ನಾನು ಮಾನ್ಗೆ ಫೋನ್ ಮಾಡ್ಬಿಡ್ತೀನಿ ಇವಾಗ. ಹೊಸ ಶೂ ರಾತ್ರಿ ಹಾಕೊಂಡು ಹ್ಯಾಪಿ ಮಾಡೋದಕ್ಕೆ ಹೋಗ್ತೀವಲ್ಲ ಅವಾಗ. ಚೆನ್ನಾಗಿ ಗೈಸ್ ನೋಡಿ, ನಿನ್ನೆ ಹೊಸ ಚಪ್ಪಲ್ ತಗೊಂಡಿದ್ದೇನೆ. ಅದು ಅವನೇ ಸೆಲೆಕ್ಟ್ ಮಾಡಿ ತಗೊಂಡಿರೋದು. ಇವಾಗ ಈ ಯೂನಿಫಾರ್ಮ್ಗೆ ಈ ಶೂನ ಹಾಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾನೆ. ಏನ್ ಮಾಡೋದು ಇವರಿಗೆ? ಮ್ಯಾಮ್ ಐತೆ ಬಂದರಿ ಬೇಡ. ಮ್ಯಾಮ್ ಐತೆ ಇರೋದಿಷ್ಟಿಲ್ಲ. ನನ್ನ ಮಗ ಎಷ್ಟು ಕೋಪ ಬರುತ್ತೆ ಅಂತ ಅಂದರೆ, ಶೂ ಹಾಕೊಂಡು ಹೋಗೋ ಯೂನಿಫಾರ್ಮ್ ಶೂ ಹೊಸದು ಬೇಡ ಅಂತ ಅಂದೆ ಅಷ್ಟೇ. ಅಷ್ಟಕ್ಕೆ ಮುನಿಸ್ಕೊಂಡು ಹೆಂಗೆ ನಿಂತಿದ್ದೇನೆ ನೋಡಿ. ಒಂದು ಸ್ವಲ್ಪ ಬೈದೆ ಅಷ್ಟೇ, ಏನಂಗೆ ಓಡೋಗ್ತಿದ್ದಾನೆ ನೋಡಿ. ಫೈನಲಿ ಸಿಂಪಲ್ಲಾಗಿ ಈ ಥರ ರೆಡಿ ಆಗಿಬಿಟ್ಟು, ಕಾಣಿಸ್ತಿಲ್ಲ, ಇವಾಗ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಅಂತ ಹೋಗ್ತಿದ್ದೀನಿ. ಸೊ ತುಂಬ ಅಂದರೆ ತುಂಬ ದಿನಗಳೇ ಆಗೋಗಿತ್ತು ದೇವಸ್ಥಾನಕ್ಕೆ ಹೋಗಿ. ಶಾಪಲ್ಲೂ ಯಾರೂ ಇರಲಿಲ್ಲ ಅಂತ ದೇವಸ್ಥಾನಕ್ಕೆ ಹೋಗ್ತಿರ್ಲಿಲ್ಲ. ಸೊ ಇವತ್ತು ಬರ್ತ್ಡೇ ಅನ್ನೋದು ಒಂದು ನೆಪ ಅನಿಸುತ್ತೆ ಅಷ್ಟೇ. ಹಾಗಾಗಿ ಈ ಥರ ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಇದು ಬ್ಲೌಸ್ ಬಂದುಬಿಟ್ಟು ರೆಡಿ ಬ್ಲೌಸು. ಇದನ್ನು ಆನ್ಲೈನಲ್ಲೇ ಆರ್ಡ್ರ್ ಮಾಡ್ಕೊಂಡಿದ್ದು. ಸ್ಯಾರಿನೂ ಅಷ್ಟೇ ಆನ್ಲೈನಲ್ಲೇ ಆರ್ಡ್ರ್ ಮಾಡ್ಕೊಂಡಿದ್ದು. ಸಕ್ಕತ್ತಾಗಿದೆ, ಕಡಿಮೆ ಪ್ರೈಸೆಲ್ಲ ಇದೆ. ಇದು ಡೀಟೇಲ್ಸ್ ಎಲ್ಲ ನಾನು ತಿಳಿಸ್ತೀನಿ. ಸದ್ಯಕ್ಕೆ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಹೇಮಲ್ ಸ್ಕೂಲಿಂದ ಬರೋ ಅಷ್ಟರೊಳಗಡೆ ಹೆಂಗಾದ್ರೂ ದರ್ಶನ ಮಾಡ್ಕೋಬೇಕು ಅಂತ ಪಟ ಅಂತ ರೆಡಿ ಆಗಿಬಿಟ್ಟು ಕೊನೆಗೂ ದೇವಸ್ಥಾನಕ್ಕೆ ಬಂದ್ವಿ. ಏನೋ ಒಂಥರ ಸಮಾಧಾನ, ನೆಮ್ಮದಿ ಕೊಡುತ್ತೆ ದೇವಸ್ಥಾನಕ್ಕೆ ಬಂದರೆ. ನಾನು ದೇವಸ್ಥಾನಕ್ಕೆ ಹೋಗೋ ಅಷ್ಟರೊಳಗಡೆ ಆಲ್ರೆಡಿ ಪೂಜೆ ಎಲ್ಲ ಮುಗಿಸಿ ಲಾಕ್ ಹಾಕೊಂಡು ಹೋಗ್ಬಿಟ್ಟಿದ್ರು. ಇನ್ನೇನು ಮಾಡೋದು ಅಂತ ಅಂದ್ಕೊಂಡು ಅಲ್ಲೇ ಸ್ವಲ್ಪ ಜಾಗದಲ್ಲೇ ದೇವ್ರ ದರ್ಶನ ಮಾಡಿಕೊಂಡು ಹಾಗೆಯೇ ನೀಟಾಗಿ ಬೇಡ್ಕೊಂಡು, ಒಳ್ಳೇದು ಮಾಡಪ್ಪ ಈ ವರ್ಷ ನನಗೆ ಚೆನ್ನಾಗಿರಲಿ ಅಂತ ಅಂದ್ಕೊಂಡು ಭಕ್ತಿಯಿಂದ ಬೇಡ್ಕೊಳ್ತಿದ್ದೀನಿ. ಆವಾಗೆಲ್ಲ ನನಗೆ ತುಂಬ ಟೈಮ್ ಇರ್ತಿತ್ತು. ಬರ್ತಡೇ ಅಂತ ಅಂದರೆ ಸಾಕು ಹೊಸ ಬಟ್ಟೆ ಹಾಕ್ಕೊಂಡು ದೇವ್ರ ದರ್ಶನ ಮಾಡೋದೇ ನಮ್ಮೂರಲ್ಲಿ. ಸೊ ಇವಾಗ ಎಷ್ಟು ಬ್ಯುಸಿ ಆಗಿದೆ ಲೈಫ್ ಅಂತ ಅಂದರೆ, ಇಷ್ಟೊಂದು ಬ್ಯುಸಿ ಯಾವಾಗಲೂ ಆಗಬಾರ್ದು ಅನಿಸುತ್ತೆ ಒಂದೊಂದು ಸಲ. ಯಾಕೆಂದರೆ ದೇವಸ್ಥಾನಕ್ಕೆ ಹೋಗೋವಷ್ಟು ಟೈಮ್ ಇಲ್ಲ ಅಂತ ಇನ್ನೇನು ಮಾಡೋದು ಅಂತ ಅನಿಸುತ್ತೆ. ಬಟ್ ಆದ್ರೂ ಎಲ್ಲ ಕಡೆನೂ ದೇವರು ಇರ್ತಾನೆ ಅಲ್ವಾ. ನಾವು ಎಲ್ಲಿರ್ತೀವಿ ಅಲ್ಲೇ ದೇವ್ರಿಗೆ ಒಂದು ನಮಸ್ಕಾರ ಹಾಕಿದ್ರೆ ಸಾಕು ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋದು ಒಂದೊಂದು ಕಡೆ ಅನಿಸುತ್ತೆ. ಸೊ ಏನು ಮಾಡೋಂಗಿಲ್ಲ, ಲೈಫ್ ಹೆಂಗೆ ಬರುತ್ತೆ ಹಂಗೆ ಹೋಗ್ತಾ ಇರೋದಷ್ಟೇ. ಗೈಸ್, ಯೂಶ್ವಲಿ ಶಿವನ ಮುಂದೆ ನಂದಿ ಇರುತ್ತೆ. ಶಿವ ಆದಮೇಲೆ ನಂದಿ, ನಂದಿ ಆದಮೇಲೆ ಆಮೇಲೆ ನಾನು ನೋಡ್ತಿರೋದು ಇದೇ ಫಸ್ಟ್ ಟೈಮು. ನಾನು ಯಾವಾಗಲೂ ಈ ಥರ ನೋಡಿರಲಿಲ್ಲ. ಸೊ ಯಾಕೆ ಈ ಥರ ಇರುತ್ತೆ ಅಂತ ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಗೈಸ್, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಜಾಸ್ತಿ ಟೈಮ್ ಏನಿಲ್ಲ, 15 ಮಿನಿಟ್ಸ್ ಅಷ್ಟೇ ಹೋಗಿ ಹಾಗೆ ದೇವ್ರಿಗೆ ಕೈ ಮುಗಿಬಿಟ್ಟು ಬಂದೆ. ನಮ್ಮ ಮನೆಯವರು ಹೊರಗಡೆನೇ ನಿಂತಿದ್ರು, ಒಳಗಡೆ ಬರಲಿಲ್ಲ. ಸೊ ಅವರು ಶಾಪ್ಗೆ ಹೋಗಿದ್ರಲ್ಲ, ಸ್ನಾನ ಏನೂ ಮಾಡಿರಲಿಲ್ಲ. ಅದಕ್ಕೆ ನಾನು ಚರಿತಿಬ್ರು ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಹೇಳಿದ್ದೆ ಸೀರೆ ಬಗ್ಗೆ ಹೇಳ್ತೀನಿ ಅಂತ. ಆ್ಯಕ್ಚುಲಿ ಇದು ಸೀರೆ ಮತ್ತು ಬ್ಲೌಸು ಎರಡಿಂದ ಸೇರಿ ಒಂದು 500 ಇಲ್ಲ 550 ಆಗಿದೆ ಅಷ್ಟೇ. ನಿಜ ನೀವು ನಂಬಲ್ಲ, ಎಷ್ಟು ಚೆನ್ನಾಗಿದೆ ಅಂದರೆ ಸೀರೆ. ಕಾಟನ್ ಸ್ಯಾರಿ ಇದು, ಅಂದರೆ ಕಾಟನ್ ಬ್ಲೆಂಡ್ ಅಂತಾರಲ್ವ ಅದು. ಅಂದರೆ ವೇರ್ ಮಾಡಿದ್ದೀನಿ ಅಂತಲೇ ಅನಿಸಲ್ಲ, ವೆಯ್ಟ್ಲೆಸ್ ಆಗಿದೆ, ತುಂಬ ಸಾಫ್ಟ್ ಆಗಿದೆ, ಚೆನ್ನಾಗಿದೆ. ತುಂಬ ಕಲರ್ಸು ಅವೈಲೇಬಲ್ ಇದೆ. ಬ್ಲೌಸೂ ಅಷ್ಟೇ ತುಂಬ ಚೆನ್ನಾಗಿದೆ. ನಿಮ್ಮ ಸೈಜ್ ಯಾವ್ದು ಬೇಕು ಅದು ಕರೆಕ್ಟಾಗಿ ನೋಡಿ ಬುಕ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಕೊಡುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ನನಗಂತೂ ಸೀರೆ ಬ್ಲೌಸು ಎರಡೂ ತುಂಬ ಇಷ್ಟ ಆಯಿತು. ನೀವೇ ನೋಡಿ ಹೇಗೆ ಕಾಣಿಸುತ್ತೆ ಅಂತ.
ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಸೀರೆ ಕಲರು ಅಷ್ಟೇ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲದನ್ನು ಚೆನ್ನಾಗಿದೆ. ನಿಮಗೂ ಯಾರಿಗಾದ್ರೂ ಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಬ್ಲೌಸು ಮತ್ತು ಸೀರೆ ಎರಡರದ್ದು ಲಿಂಕ್ ಹಾಕಿರ್ತೀನಿ. ತುಂಬ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಸೀರೆ ಅರೌಂಡ್ 350 ಇಲ್ಲ 400 ಒಳಗಡೆನೇ ಇದೆ. ಬ್ಲೌಸು 200, ಮೋಸ್ಟ್ಲಿ ವೇರಿ ಆಗ್ತಿರ್ಬೋದು, ಗೊತ್ತಿಲ್ಲ. ನಾನು ಬುಕ್ ಮಾಡಿದಾಗ ಇದು 200 ಅಷ್ಟೇ ಇತ್ತು, 205 ಏನೋ ಇತ್ತು ಅಷ್ಟೇ. ಅದು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಇನ್ನೂ ಕಡಿಮೆಗೆ ಬರುತ್ತೆ, ಕ್ಯಾಶ್ ಆನ್ ಡೆಲಿವರಿ ಅಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ. ಸೊ ಎರಡನ್ನೂ ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ನೀವು ಬೇಕು ಅಂತ ಅಂದರೆ ಬುಕ್ ಮಾಡ್ಕೊಳ್ಳಿ, ರಿಯಲಿ ತುಂಬ ಚೆನ್ನಾಗಿದೆ. ಹೇಗಿದ್ರು ನನ್ನ ಬರ್ತಡೇ ಅಲ್ವಾ, ಸೊ ನನಗಂತೂ ಸ್ವೀಟ್ ಮಾಡ್ಕೊಡೋರು ಯಾರಿಲ್ಲ, ಅದಕ್ಕೆ ನಾನೇ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮಗ ಯೂಶಲಿ ಎಲ್ಲ ಈಗ ಇದು ಫ್ರೈ ಆದಮೇಲೆ ಬೇರೆ ಪ್ಲೇಟಿಗೆ ಎತ್ತಿಟ್ಕೊತಾರೆ ಅಲ್ವಾ, ಸೊ ನಾನು ಇವಾಗ ಹಂಗೆ ಮಾಡಲ್ಲ. ಇದಕ್ಕೇ ಶಾವಿಗೆನೂ ಹಾಕೊಂಡ್ಬಿಡ್ತೀನಿ. ಇವಾಗ ಅದ್ರ ಜೊತೆನೆ ಶಾವಿಗೆನೂ ಫ್ರೈ ಮಾಡ್ಕೊತೀನಿ. ಡ್ರೈ ಫ್ರೂಟ್ಸ್ಗಳು ಹಾಕೊಂಡಿರ್ತೀವಲ್ವ, ಅದು ಫ್ರೈ ಆದಮೇಲೆ ಶಾವಿಗೆನ ಫ್ರೈ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ಈಗ ನೆಕ್ಸ್ಟು ಶಾವಿಗೆನೂ ಫ್ರೈ ಆದಮೇಲೆ ಅದಕ್ಕೆ ಹಾಲು ಹಾಕ್ಕೊಂಡು ಒಂದು ಸ್ವಲ್ಪ ನೀಟಾಗಿ ಶಾವಿಗೆ ಹಾಲಲ್ಲೇ ಬೆಂದ ಮೇಲೆ ಸಕ್ಕರೆ ಹಾಕ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಏಲಕ್ಕಿ ಉದುರಿಸಿ ಒಂದೇ ಒಂದು 2 ಇಲ್ಲ 3 ನಿಮಿಷ ಕುದಿಸಿದ್ರೆ ಸಕ್ಕತ್ತಾಗಿರೋ ಪಾಯಸ ರೆಡಿಯಾಗಿ ಹೋಗ್ಬಿಡುತ್ತೆ. ನಾನು ಫುಲ್ ಹಾಲೇ ಹಾಕಲ್ಲ, ಸ್ವಲ್ಪ ನೀರನ್ನು ಹಾಕ್ತೀನಿ ಅದಕ್ಕೆ. ನೀವು ಸಕ್ಕತ್ತಾಗಿ ಟೇಸ್ಟ್ ಬರಬೇಕು, ಗಟ್ಟಿ ಬರಬೇಕು ಅಂತಂದ್ರೆ ಬರೀ ಹಾಲನ್ನೇ ಹಾಕಿ, ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀನಿ. ನೀಟಾಗಿ ಶಾವ್ಗೆ ಹಾಲಲ್ಲೇ ಸಕ್ಕತ್ತಾಗಿ ಬೇಯಬೇಕು, ಆವಾಗಲೇ ಸಕ್ಕತ್ತಾಗಿ ಬರೋದು. ಸೊ ಬೇಯಿಬಿಟ್ಟಿಡೋಣ. ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ವಾ? ಟೇಸ್ಟ್ ಸೂಪರ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ, ನೋಡೋಣ. ಫೈನಲಿ ಇವಾಗ ಚೆನ್ನಾಗಿ ಶಾವಿಗೆ ಎಲ್ಲ ಬೆಂದಿದೆ. ಕೊನೆಯದಾಗಿ ನಾನು ಒಂದೇ ಒಂದು ಏಲಕ್ಕಿನ ಕುಟ್ಬಿಟ್ಟು ಅದರೊಳಗಡೆ ಹಾಕ್ತೀನಿ. ಅದು ಹಾಕಿದ್ರೆ ಪಾಯಸ ರೆಡಿ. ಆಹಾ, ಎಷ್ಟು ಸಕ್ಕತ್ತಾದ ಘಮ ಬರ್ತಿದೆ. ಗೈಸ್, ಪಾಯಸ ಅಂತೂ ಸಕ್ಕತ್ತಾಗಿದೆ. ನೀವು ಒಂದ್ಸಲ ಈ ಥರ ಖಂಡಿತ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಹ್ಯಾಪಿ ಬರ್ಡೇ ಟು ಮೀ. ಸಕ್ಕತ್ತಾಗಿದೆ, ಸೂಪರ್. ತಿಂತಿದ್ದೀರಾ ಹೇಳ್ರಿ, ಇಲ್ಲಿ ನೋಡಿ ಒಂದು ಸ್ವಲ್ಪ. ಏನಾಗಲ್ಲ ನೋಡ್ರಿ, ನಾಚ್ಕೋಬೇಡಿ ನೋಡ್ರಿ. ಏನು ತಿಂತಿದ್ದೀರಾ ಹೇಳಿ? ಚೆನ್ನಾಗಿದೆಯಾ ಪಾಯಸ? ಹಾಂ ಹೇಳ್ರಿ ಪ್ಲೀಸ್. ಮಮ್ಮಿ ಹೆಂಗೆ ಮಾಡಿದ್ದಾರೆ? ಹಾಂ, ಹೆಂಗೆ ಮಾಡಿದ್ದಾರೆ ಮಮ್ಮಿ? ಹೆಂಗೆ ಮಾಡಿದ್ದಾರೆ ಮಮ್ಮಿ ಹೇಳಿ? ಹಾಂ ಹಾಂ, ಸೂಪರಾಗಿ ಮಾಡಿದ್ದಾರಾ? ನಿಮ್ಗೆ ಇಷ್ಟ ಆಯ್ತಾ? ಹೋಗ್ಲಿ, ಇಷ್ಟ ಆಯ್ತಾ ನಿಮಗೆ? ನಿಧಾನಕ್ಕೆ ತಿನ್ನಿ, ಪರವಾಗಿಲ್ಲ. ಗೈಸ್, ವೆಲ್ಕಮ್ ಬ್ಯಾಕ್. ಇವಾಗ ಆ್ಯಕ್ಚುಲಿ ಟೈಮು 10 o'clock ಆಗಿದೆ. ನಮ್ಮನೆಯವರು ಹೊರಗಡೆ ಹೋಗೋಣ ರೆಡಿಯಾಗಿ ಅಂತ ಫೋನ್ ಮಾಡಿಬಿಟ್ಟು ಹೇಳಿದರು. ಸೊ ಹಾಗಾಗಿ ನಾವಿವಾಗ ನಾನು, ಹೇಮಲ್ ಹಾಗೆ ಚರಿತ್ 3 ಜನನೂ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ಹಸ್ಬೆಂಡ್ಗೆ. ಅವ್ರು ಬಂದ ತಕ್ಷಣ ಹೊರಗಡೆ ಹೋಗೋದು, ಎಲ್ಲಿಗೆ ಅಂತ ಗೊತ್ತಿಲ್ಲ, ನೋಡೋಣ. ನಾನು ಹೀಗೆ ರೆಡಿಯಾಗಿದ್ದೀನಿ. ಇದು ನಮ್ಮ ಹೇಮಲ್ ಸಖತ್ ಹೀರೋ ಥರ ರೆಡಿಯಾಗಿದ್ದಾನೆ. ಮ್ಯಾಚಿಂಗ್ ಡ್ರೆಸ್, ಮ್ಯಾಚಿಂಗ್ ಸ್ಲಿಪ್ಪರ್ ಎಲ್ಲ ಅವನೇ ಸೆಲೆಕ್ಟ್ ಮಾಡಿಕೊಂಡು ತಗೊಂಡಿರೋದು. ಚಿನ್ನಿ, ನೀನೇ ಸೆಲೆಕ್ಟ್ ಮಾಡ್ಕೊಂಡಿರೋದಲ್ಲ? ಸೂಪರ್. ಇನ್ನೊಬ್ರನ್ನ ತೋರಿಸ್ತೀನಿ, ವೆಯ್ಟ್ ಮಾಡಿ, ಇನ್ನೊಬ್ರನ್ನ ತೋರಿಸ್ತೀನಿ. ಗೈಸ್, ಇಲ್ಲಿ ನೋಡಿ, ಈ ಥರ ಇಷ್ಟು ಚೆನ್ನಾಗಿರೋ ಡ್ರೆಸ್ ಹಾಕೊಂಡು ಕಸ ಹೊಡಿತಿದ್ದಾರೆ. ಏಯ್ ಚರಿ, ಏನು ಮಾಡ್ತಿದ್ದೀರಾ? ಬೇಡ ಬಿಡಿ ಅದನ್ನ. ಹೀರೋ ಇಲ್ಲಿ ಬರ್ತಿದ್ದಾರೆ. ಬನ್ನಿ, ನೀವು ಬನ್ನಿ.
ಬನ್ನಿ. ಬಂದ್ರು. ಸ್ವಲ್ಪ ಈ ಕಡೆ ಹೇಗೆ ಕಾಣಿಸ್ತಿದ್ದಾರೆ ಚರಿತ್? ಸೊ ನಮ್ಮ ಮನೆಯಲ್ಲಿ ಅಲ್ಲಿ ಇಲ್ಲಿ ಏನೇನೋ ಬಿದ್ದಿರುತ್ತೆ ಗೈಸ್, ಏನೋ ಅನ್ಕೊಂಬೇಡಿ. ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ಅಷ್ಟೇ ಅಲ್ಲಿ ಇಲ್ಲಿ ಏನಾದರೂ ಬಿದ್ದಿರುತ್ತೆ. ಇಬ್ಬರು ಇದ್ದಾರಲ್ಲ ಇವರು ಹಾಗೆ ಮಾಡ್ತಿರ್ತಾರೆ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಹೋಗೋಣ, ಯಾವ ಥರ ಇರುತ್ತೆ ಇವತ್ತಿನ ದಿನ, ಸೆಲೆಬ್ರೇಷನ್ ಹೇಗಿರುತ್ತೆ ನೋಡೋಣ. ರೆಗ್ಯುಲರ್ ಆಗಿ ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತೀವಲ್ಲ, ನಮ್ಮ ಚರಿತು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಲ್ಲ, ಸೊ ಅದೇ ಪ್ಲೇಸು ಹೋಗಿ ರೀಚ್ ಆದ್ವಿ. ಹೋಗಿದ ತಕ್ಷಣ ನಮಗೆ ಏನು ಫುಡ್ ಬೇಕೋ ಅದನ್ನು ಆರ್ಡರ್ ಮಾಡೋಕ್ಕೆ ಅಂತ ನಮ್ಮ ಮನೆಯವರು ಹೋದರು. ಅದು ಫುಡ್ ಮೆನ್ಯೂ ಇದೆಯಲ್ಲ ಅದೇ ಸಖತ್ ಡಿಫ್ರೆಂಟ್. ನಮಗೆ ಇದೊಂಥರ ಕಂಫರ್ಟಬಲ್ ಆಗಿರೋವಂಥ ಪ್ಲೇಸು. ಯಾಕೆಂದರೆ ನಾವು ಶಾಪ ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ ಬಂದು ಸೆಲೆಬ್ರೇಷನ್ ಮಾಡೋದು ಎವ್ರಿ ಟೈಮ್ ಅಷ್ಟೇ. ಸೊ ಹಾಗಾಗಿ ಇದು ಅರೌಂಡ್ 12:30 1 o'clock ಆದ್ರೂ ಓಪನ್ ಇರುತ್ತೆ. ಹಾಗೆಯೇ ಫುಡ್ಡು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಆಲ್ಮೋಸ್ಟ್ ಜಾಸ್ತಿ ಇಲ್ಲಿಗೆ ಬರೋದಕ್ಕೆ ಪ್ರಿಫರ್ ಮಾಡ್ತೀವಿ. ಮತ್ತು ಇನ್ನೊಂದೇನಂತ ಅಂದರೆ ನಮಗೆ ಬೇಜಾರು ಅಂತಲೇ ಅನಿಸಲ್ಲ ಇಲ್ಲಿಗೆ ಬಂದಾಗ. ಗೇಮ್ಸ್ ಇರ್ಬೋದು, ಎಲ್ಲ ಥರದ್ದೂ ಇದೆ. ಅವರಿನ್ನ ಪ್ರಿಪೇರ್ ಮಾಡ್ತಿದ್ರು. ಸೊ ಹಾಗಾಗಿ ನಾವು ಅಷ್ಟರೊಳಗಡೆ ಗೇಮ್ಸ್ ಆಡೋಣ ಅಂತ ಗೇಮ್ಸ್ ಆಡ್ತಿದ್ವಿ. ನಮ್ಮ ಮನೆಯವರಂತೂ ನನಗೆ ಅಂತಲೇ ನನ್ನ ನೇಮಲ್ಲಿರೋ ಸಾಂಗ್ಗಳು ಹಾಕಬೇಕು ಅಂತ ಸರ್ಚ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಮ್ಮ ನೇಮಲ್ಲಿ ಸಾಂಗ್ಗಳಿದ್ರೆ ಒಂಥರ ಚೆಂದ. ನಮ್ಮ ಸಾಂಗ್ಗಳೇ ಓಡ್ತಾ ಇರುತ್ತೆ ಬ್ಯಾಕ್ಗ್ರೌಂಡಲ್ಲೆಲ್ಲ. ಸೊ ನನಗಂತೂ ತುಂಬ ಅಂದರೆ ತುಂಬ ಖುಷಿ. ಅದರಲ್ಲೂ ಶಂಕರ್ ನಾಗ್ ಅವ್ರ ಸಾಂಗ್ಗಳೇ ನನ್ನ ನೇಮಲ್ಲಿರೋದು, ಅದಂತೂ ಇನ್ನೂ ಖುಷಿ ನನಗೆ. ಆ್ಯಕ್ಚುಲಿ ಆ ಸಾಂಗ್ ನೋಡಿನೇ ನನಗೆ ಕಾಂಚನ ಅಂತ ಹೆಸರಿಟ್ಟಿದ್ದು. ಸೊ ಎರಡು ಇವಾಗ ಸಿಂಕ್ ಆಗ್ತಾ ಇದೆ. ಹಾಕಿರೋದು ನಿಮ್ಮಪ್ಪ ನಂಗೋಸ್ಕರ. ಯಾವ ಸಾಂಗು? ಕಾಂಚು ಸಾಂಗ್ ಹಾಕಿದಾರ. ನೀನು ಹೇಳು ಸಾಂಗು. ಬಂದಳು ಬಂದಳು ಕಾಂಚನ. ಹೆಂಗೆ ಬಂಗಾರಿ, ನೀನೊಂದ್ಸಲ ಹೇಳು. ಹಾಂ ಅಂತ ಸ್ವಲ್ಪ ಟಚ್ ಕೊಡು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಕಾಂಚು. ಹೇಳು ಮಗನೇ, ಹ್ಯಾಪಿ ಬರ್ಡೇ ಟು ಯು. ಕೇಕ್ ಅಂತೂ ಕಟ್ ಮಾಡಾಯಿತು. ಪಿಜ್ಜಾ ತಂದುಕೊಟ್ಟಿದ್ರು ಕೇಕ್ ಕಟ್ ಮಾಡೋಕ್ಕಿಂತ ಮುಂಚೆನೇ. ನಮ್ಮ ಹೇಮಲ್ಗಂತೂ ಅದೇ ನೆನಪಲ್ಲೇ ಒಂದು ಸ್ವಲ್ಪ ಕೇಕ್ ತಿಂದ್ಬಿಟ್ಟು ಓಡಿ ಬಂದು ಪಿಜ್ಜಾನ ತಿಂತಿದ್ದಾನೆ, ಎಲ್ಲಿ ನಾವು ಖಾಲಿ ಮಾಡಿಬಿಡ್ತೀವೋ ಅಂತ. ನನಗೊಂದು ಸ್ವಲ್ಪ ಕೊಡೋ ಅಂತ ಅಂದ್ರೂ ಕೊಡ್ತಾನೇ ಇಲ್ಲ. ಹೆಂಗೋ ಕಾಡಿ ಬೇಡಿ ಒಂದು ಪೀಸ್ ಇಟ್ಕೊಂಡು ತಿಂದೆ. ಪಿಜ್ಜಾ ಮಾತ್ರ ಸಖತ್ತಾಗಿತ್ತು. ಪಿಜ್ಜಾ ಮತ್ತು ವೆಲ್ಕಮ್ ಡ್ರಿಂಕು ನಾವು ಪೇ ಮಾಡಿರ್ತೀವಲ್ಲ ಹ್ಯಾಪಿ ಬರ್ಡೇ ಸೆಲೆಬ್ರೇಷನ್ಗೆ ಅಂತ, ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ಎಕ್ಸ್ಟ್ರಾ ಏನಾದರೂ ಫುಡ್ ಬೇಕು ಅಂತ ಅಂದರೆ ಮಾತ್ರ ನಾವು ಮತ್ತೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಆರ್ಡ್ರ್ ಮಾಡ್ಕೋಬೇಕಾಗತ್ತೆ. ಸೊ ಹೆಂಗೋ ಕಾಡಿಬೇಡಿ ಇಸ್ಕೊಂಡು ಒಂದು ಪೀಸ್ ಪಿಜ್ಜಾನ ತಿಂತಾಯಿದ್ದೀನಿ ನೋಡಿ. ಅದರಲ್ಲೇ ಒಂಚೂರು ನಮ್ಮ ಚರಿತಿಗೂ ಕೊಟ್ಟೆ. ಅಷ್ಟರೊಳಗಡೆ ನಾವು ಆರ್ಡ್ರ್ ಮಾಡಿರೋ ಅಂತಹ ಫುಡ್ಗಳು ಬಂತು. ಅದನ್ನು ಬ್ಯಾಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಮನೇಲಂತೂ ನ್ಯೂಡಲ್ಸ್ ಅಂದರೆ ಎಲ್ಲರಿಗೂ ಇಷ್ಟ. ಇವಾಗ ಚರಿತ್ಗೂ ಫುಲ್ ಇಷ್ಟ ಆಗಿಬಿಟ್ಟಿದೆ ನೋಡಿ. ಅವನು ನನ್ನ ಹತ್ರನೇ ಕಿತ್ಕೊಂಡು ಹೆಂಗೆ ತಿಂತಿದ್ದಾನೆ ಅಂತ. ನಮ್ಮ ಹಸ್ಬೆಂಡ್ ಥಿಯರಿ ಏನು ಅಂತ ಅಂದರೆ, ನಮ್ಮ ಹತ್ರ ಎಷ್ಟು ದುಡ್ಡಿದೆ, ನಮ್ಮ ಹತ್ರ ಎಷ್ಟು ಟೈಮ್ ಇದೆ, ಅಷ್ಟರಲ್ಲೇ ನಾವು ನಮಗೆ ಇಷ್ಟ ಆಗಿರೋದನ್ನ ತಗೊಂಡು ಖುಷಿ ಪಡಬೇಕು ಅಂತ ಅನ್ನೋದು ಅವ್ರದ್ದು ಥಿಯರಿ. ನಿಜ, ಅದು ಸಖತ್ತಾಗಿದೆ. ಸೊ ಅದಕ್ಕೆ
ನಮಗೆ ಎಷ್ಟು ಆಗುತ್ತೋ ಅಷ್ಟರಲ್ಲೇ ನಾವು ಖುಷಿ ಪಡ್ಕೊಂಡು ಆರಾಮಾಗಿ ಇರ್ತೀವಿ ಎಲ್ಲರೂ. ಗೈಸ್ ನಿನ್ನೆ ಎಲ್ಲ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಬರೋ ಅಷ್ಟರೊಳಗಡೆ ನೈಟು 12:15 ಆಗೋಗ್ಬಿಟ್ಟಿತ್ತು. ತುಂಬ ಸುಸ್ತಾಗಿತ್ತು, ಮಲ್ಕೊಂಡ್ಬಿಟ್ವಿ. ಬೆಳಗ್ಗೆ ಎದ್ದು ನೋಡಿದ್ರೆ ಹಾಗೆ ಮೆಸೇಜಸ್ ಚೆಕ್ ಮಾಡ್ತಿದ್ದೆ. ಒಂದು 4 ಆಯಿಲ್ ಬಾಟಲ್ ಬೇಕು ಅಂತ ಮೆಸೇಜ್ ರೆಡಿಯರ್ ಮಾಡಿದ್ರು ಕಸ್ಟಮರು. ಸುಸ್ತು ಬೇರೆ ಆಗಿದೆ ಅಂತ ಅನ್ಕೊತಿದ್ದೆ, ಬಟ್ ಆದರೂ ಇರಲಿ ಕಸ್ಟಮರ್ಸ್ಗೆ ಲೇಟ್ ಆಗಬಾರ್ದು ಅಂತ ಅಂದ್ಕೊಂಡು ಮತ್ತೆ ಎಲ್ಲ ವಸ್ತುಗಳನ್ನು ಹೊಂದಿಸ್ಕೊಂಡು ಆಯಿಲ್ನ ಪ್ರಿಪೇರ್ ಮಾಡಿ ಇವಾಗ ಬಾಟಲಲ್ಲಿ ಹಾಕೊಳ್ತಿದ್ದೀನಿ. ಸೊ ಇವಾಗ ಬಾಟಲ್ ಪ್ಯಾಕ್ ಮಾಡಿಬಿಟ್ಟು ಹಾಗೆ ಅಡ್ರೆಸ್ ಎಲ್ಲ ಫಿಲ್ ಮಾಡಿ ಕೊರಿಯರ್ ಮಾಡಬೇಕು ಇವತ್ತೇ. ಯಾಕೆಂದರೆ ಒಂದು 3 ಡೇಸ್ ಆದರೂ ಬೇಕು, 3 to 4 ಡೇಸ್ ಆದರೂ ಬೇಕು ಅದು ಹೋಗಿ ರೀಚ್ ಆಗೋಕ್ಕೆ. ಸೊ ಅದಕ್ಕೆ ಇವಾಗ ಆಯಿಲ್ ಪ್ಯಾಕ್ ಮಾಡ್ತಿದ್ದೀನಿ. ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ನೆಕ್ಸ್ಟು ಒಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ. ನಿಮಗೂ ಏನಾದರೂ ಈ ಆಯಿಲ್ ಬೇಕು ಅಂತ ಅಂದರೆ ನಮಗೆ DM ಮಾಡಿ, ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.